ಬರದಾನ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ ಭೋಗದಾಟ ಯಾರ ಕೈಯಾಗ ಸಿಕ್ಕಿಲ್ಲ. ಹೌದಾ, ನೀ ಮಾಡಂಗ ಮಾಡುದು ಆಗಂಗ ಆಗ್ತದ. ನೀ ಏನ ಮಾಡ್ತಿ ಮಾಡು, ಹೌದಾ, ಅದು ಆಗಂಗೆ ಆತದ. ನೋಡ್ರಿ ಇದು ಭೋಗದನ ಮಾತ, ಇದು ಭೋಗದಂದು. ಶಬಾಷ್. ಇದೇ ರಾಹುಲ್ ಮಾಸ್ತರ್ಗ ಏನು ಎಲ್ಲರ ಕಾಕ ಕೂತಿರ್ಬೇಕಿ, ಕೂತಿರ್ಬೇಕಿ. ಹೌದಿಲ್ಲ? ಹೌದಲ್ಲ. ಇವನಿಗೆ ದೊಡ್ಡ ಇಂಜಿನಿಯರಿಂಗ್ ಮಾಡಿಸ್ಬೇಕಂತೇಳಿ ಸಾಲಿ ಕಲಿಸಿ ಕಲಿಸಿ ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದ್, ಬೂದ್ಯಾಳ ಒಂದ ಸಣ್ಣ ಸಂಘದಿಂದ ಏನ್ ಮಾಡ್ಬೇಕ್ರಿಪ್ಪ? ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕ ರಾಮಣ್ಣ ಏನೈತ್ರಿಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಕಡೆ ಮಾತು ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತಾ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ದಾನ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದು, ನಿಮ್ಮ ದಾನವನ್ನು ಉಂಡು ಹಾ ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾಕಾಣಿ ರಾಮನಾಥ ಅಂತ ಹೇಳ್ತಾರ ಅವರು. ಹಿಂಗಂದ್ರೆ ಏನ್ರಿಪ್ಪ ಮಾತಾ? ರಾಮೋಣ, ಹೌದ್ರಿಪ್ಪ ಗೌಡ್ರ. ಈ ಮಾತಿನ ತಾತ್ಪರ್ಯ ಹಿಂಗಾದ ನೋಡು. ಹೆಂಗಾದ್ರಿ ಮಾತಾ? ಹೇಳಿದ್ರು ಅವರು. ಏನತ್ತ ಯಪ್ಪ, ಹೇಳವ? ಇಳೆ ನಿನ್ನ ದಾನ, ಹಾ, ಬೆಳೆ ನಿನ್ನ ದಾನ, ದಾನ. ನೋಡ್ರಿ ಅಂತ ಮಾತಾ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದು, ಗಾಳಿನೂ ನೀ ಕೊಟ್ಟಿದ್ದೆ, ಹೌದು, ಎಲ್ಲಾ ನಿಂದೆ ಉಂಡು. ನಿಂದೆ ಉಂಡು ಈ ಭೂಮಿ ತೆಲಿ ಮ್ಯಾಗ ನಿನ್ನನ್ನು ಹೊಗಳವರಿಗೆ ಒಬ್ಬರಿಗೆ ನಾ ನೋಡ್ಲಿಲ್ಲ ಅಂತ ಹೇಳ್ತಾರ ಅವ್ರು. ನೋಡ್ರಿ ಅಂತ ಮಾತ. ಅದಕ್ಕ ರಾಮಣ್ಣ, ಏನೈತ್ರಿಪ್ಪ? ಈ ನಿಮ್ಮಲ್ಲಿ ಹಾ, ಒಂದು ಸೂಕ್ಷ್ಮ ಅಹಂಕಾರ ಬಂದ್ಬಿಟ್ಟಾದ. ಬಂದದಲ್ರಿಪ್ಪ, ಸೂಕ್ಷ್ಮ ಯಾಕ ಪಸಂದೆ ಬಂದದ. ಎಂತ ಅಹಂಕಾರತಿ? ಎಂತಾದ್ರಿಪ್ಪ ಅದು? ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಆಸ್ತಿ ನಂದು, ಅಂತಸ್ತು ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಎಲ್ಲ ನಂದು ನಂದು ನಂದು. ಇದು ಯಾನ ಮಾಡೀನಿ, ಇದು ಎಲ್ಲ ನಂದಿಂದೇ ಆಗ್ಯಾದ ಅನ್ನುವಂತ ಅಹಂಕಾರ ಹಾ ಹಾ ಹಾ, ಈ ಕರಿತೆಲಿ ಮಾನವರಲ್ಲಿ ಬಂದು ಬಿಟ್ಟಾದ. ಬರೋಬರಿ ಅದ್ರಿ. ಯಾಕೆ ಅಹಂಕಾರ ಬಂದದ ನಿಮಗ್ ಗೊತ್ತಿಲ್ಲ ಅದು. ಯಾಕ? ಎಲ್ಲಾ ದುಡಿದೇವ್ರಿ, ಹಗಲ ರಾತ್ರಿ ದುಡಿದೇವು, ಹೊಲ ತೊಗೊಂಡಿದೇವು, ಮನಿ ತೊಗೊಂಡಿದೇವು, ಹೌದು. ಬೆಳ್ಳಿ ತೊಗೊಂಡಿದೇವು, ಬಂಗಾರ ತೊಗೊಂಡೇವು, ರೊಕ್ಕ ಮಾಡಿದೇವು, ಸಾಕಷ್ಟು. ಇನ್ನ ಏನ್ ಬೇಕ್ರಿ? ಮಾಡ್ದವ್ರೆಲ್ಲ ನಾವೇ ಅಲ್ಲ. ಮತ್ತ ಅದಕ್ಕೆ ನಮ್ ಅಹಂಕಾರ ಬಂದದ. ನಾವು ಮಾಡ್ದ ಬಳಕ ನಮ್ ಅಹಂಕಾರ ಬರ್ಲಾರ್ದೆ ಮತ್ತೇನು ಬ್ಯಾರೆದವ್ರು ಬರ್ಬೇಕೇನ್ರಿ? ಇಲ್ಲ, ನಿನ್ನ ಮಾತು ಬರಬರಿ ಅದ. ನಾವು ಬರೋಬರಿನೇ ಮಾತಾಡ್ತೇವ್ರಿ. ಎಂದು ಸುಳ್ಳ, ಎಂದು ಹಿಂಗ್ ತಗಲ ಮಾತಾಡಲ್ಲ ನಾವು. ಇದ್ರಾಗ ನಿನಗೊಂದು ಕೇಳುದದ. ಏನತ್ತ? ದುಡ್ದವನಿ, ಹಾ, ರೊಕ್ಕ ಮಾಡ್ದವನು ನೀನೇ, ಹೌದು. ಹೆಂಡ್ರು ನಿನ್ನವ್ರು, ಮಕ್ಕಳು ನಿನ್ನವ್ರು, ಎಲ್ಲಾ ನಿಂದಿಂದೆ ಆಗ್ಯಾದ. ಎಲ್ಲಾ ನಂದಿಂದೆ ಆಗ್ಯದ್ರಿ ಇದು. ಹೌದಿಲ್ಲ? ಹೌದಲ್ಲ. ಇದ್ರಾಗ ಭಗವಂತಂದ ಏನ ಪಾಲ್ ಇಲ್ಲ. ಏನು ಒಟ್ಟ ಇಲ್ರಿ. ನೀ ದುಡ್ದಿದಿ, ನೀ ಗಳಿಸಿದಿ, ಇದು ನಿಂದಿಂದ ಆಗ್ಯದ. ಹೌದ್ ಹೌದಲ್ಲ. ಇದು ಸತ್ಯದ ಮಾತ. ಹೌದ್, ಸತ್ಯನ ಹೇಳ್ಬೇಕ್ರಿ. ಹೌದಿಲ್ಲ? ಸಬದಾಗ ಅದಕ್ಕೆ ಹೇಳುದದ, ಏನ್ರಿ? ನೀ ಒಂದು ಕಾಲಕ್ಕ ಹಾ ಹಾ ಹಾ, ಅಂತ್ಯ ಆಗುವುದದ. ಅಂತ್ಯ ಆಗೋದಲ್ರಿ. ಹೌದು. ಹೌದಲ್ಲ. ಹುಟ್ಟುವುದು ಒಂದಿನ ಸಾಯ್ತದ, ಹೌದು. ಕಟ್ಟುದು ಕಟ್ಟುವುದು ಒಂದಿನ ಬೀಳ್ತದ. ಹೌದಾ? ಬೀಳಲ್ಲ. ಹೌದಿಲ್ಲ? ಹೌದು. ಏನು ನೀ ಅಂತ್ಯ ಆಗಿ ಹಾ ಹಾ, ನಿನ್ನ ಶರೀರ ಹೌದು, ತಗೊಂಡು ಸ್ಮಶಾನ ಭೂಮಿಗೆ ಹೋದ್ರಪ್ಪ ಅಂತಂದ್ರ, ಹೋದ್ರಂದ್ರ ನಿನಗ ಒಯ್ದು ಮಣ್ಣಾಗ ಇಡುತ್ತನೇ ನಿಂದ ಎಲ್ಲಾ ಬರ್ತಾದ ನಿನ್ನ ಸಂಗಾಟ. ಎಲ್ಲಿತನ? ಎಲ್ಲಿತನ ರೀ? ಮಣ್ಣು ಮುಚ್ಚುತನ. ಹಾ ಹಾ ಹಾ, ನಿನ್ನ ಬಂಧು ಬಳಗ, ನೀ ಗಳಿಸಿರ್ತಕ್ಕಂತ ಜನ, ನೀ ಏನ ಆಸ್ತಿ ಅಂತಸ್ತು ಎಲ್ಲ ಎಟ್ಟು ಗಳಿಸಿ ನೋಡು, ಅದು ಎಲಿತನ ಬರ್ತದ. ಎಲ್ಲಿತಕ ರೀ? ನಿನಗ ಮಣ್ಣು ಮುಚ್ಚುತನಾನೇ. ಮುಂದ ಕರೆ ನಿನಗ ಮುಚ್ಚಿ ಹೋದ್ರಪ್ಪ ಅಂದ್ರೆ ನೀ ಗಳಿಸಿದೇವದು ಯಾಕೆ ನಿನ್ನ ಸಂಗಾಟ ಬರುದಿಲ್ಲ? ಹೆಂಗೋ ಹುಸನೆ ಇಲ್ಲ. ಹೌದಿಲ್ಲ? ಅಲ್ಲಿ ತಕ ಬರ್ತದ್ರ ಬಹುತೇಕ ಅಲ್ಲಿ ಇಡ್ತಿರ್ಬೇಕು ಅನಸ್ತದ ನನಗ. ಹಿಂಗತಿ? ಹಾ, ಹಂಗಿರೋಲ್ಲ ರಾಮಣ್ಣ. ಹೇಳು ಮುಂದ ಹಂಗ ಹೇಳೇ ಸಹ ಇದನ್ನ. ಈ ಮರ್ತ್ಯದೊಳಗ ಏನು ಯಾರು ಎಟ್ಟೆ ಗಳಸರಿ, ಖರೆ ಒಂದಿನ ಬಿಟ್ಟು ಹೋಗುದದ. ಹೋಗುದದ. ಇದು ನೀ ಯಾಕೆ ಬಿಟ್ಟು ಹೋಗ್ತೀವಿ ಗೊತ್ತನು? ಯಾಕ್ರಿ? ಯಾಕಪ್ಪ ಅಂದ್ರ ಇದನ್ನ ಯಾವಾಗೂ ನಾವು ಗಳಿಸೇ ಇಲ್ಲ, ನಾವು ಮಾಡೇ ಇಲ್ಲ. ನಾವು ಬರೋಕ್ಕಿಂತ ಮೊದಲೇ ಈ ಭೂಮಿ ತೆಲಿ ಮ್ಯಾಗ ಎಲ್ಲ ಅದ. ಎಲ್ಲ ಅದ.
ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಹೌದ್ ಹೌದ್ ನಾವು ನೀವು ಹುಟ್ಟುಕ್ಕಿಂತ ಮೊದಲು ಈ ಭೂಮಿ ತಲೆ ಮ್ಯಾಗ ಎಲ್ಲ ಹೊಲ ತಯಾರು ಮಾಡ್ಯಾನ, ಮಾಡ್ಯಾನ, ಜಲ ತಯಾರು ಮಾಡ್ಯಾನ, ಗಾಳಿ ತಯಾರು ಮಾಡ್ಯಾನ, ಅನ್ನ ನೀರ ಗಾಳಿ ಸಂಪೂರ್ಣ ಈ ಭೂಮಿ ತಲೆ ಮ್ಯಾಗ ನಾವು ನೀವು ಹುಟ್ಟುಕ್ಕಿಂತ ಮೊದಲೇ ಆದಂದ ಬಳಕ ಎನ್ನ ಆತ್ಮೀಯ ಬಂಧುಗಳೇ, ನಾವು ನೀವು ಹೊಂದಿಲ್ಲಿ ಏನು ಗಳಿಸೋದದ? ಏನು ಇಲ್ಲ ನೋಡ್ರಿ, ಏನೂ ಗಳಿಸೋದಿಲ್ಲ. ಹೌದ್. ಇನ್ನು ಮುಂದ್ ಇದ್ದು ಗಳಿಸೋದೆಲ್ಲ ಮಂದಿ ಕೊಟ್ಟು ಸುಮ್ ಕೂತ್ ಬಿಡುದ್ರಿ ಇನ್ನ. ಹೆಂಗತಿ? ಹೌದು ಇರ್ಲಿ. ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿ? ಈ ಭೂಮಿ ತಲೆ ಮ್ಯಾಗ ಬದುಕಿ ಹೋಗ್ಬೇಕಾಗ್ಯಾದ, ಹೋಗ್ಬೇಕಲ್ರಿ? ಹೌದಿಲ್ಲ? ಹೌದು. ಹುಟ್ಟುವುದು ಒಂದು ದಿನ ಖಚಿತ, ಸಾಯೋದು ಒಂದಿನ ಉಚಿತ, ಹೌದಿಲ್ಲ? ಹೌದು. ಹುಟ್ಟುವುದು ಖಚಿತ ಏನೋ, ಸಾವು ಖಚಿತ, ಹುಟ್ಟು ಉಚಿತ. ಅದು ಹೌದೌದು. ಹಿಂಗಾಗ್ಯದ, ಹಿಂಗದ ಮಾತ. ಹೌದು. ಇರ್ಲಿ. ಈ ಹುಟ್ಟಿ ಸಾಯುವುದ್ರೊಳಗ ನಾವು ನೀವೆಲ್ಲ ಏನು ಮಾಡಬೇಕು? ದಾರು ಕುಡಿಬೇಕಾಗ್ಯದ, ಇಸ್ಪೆಟ್ ಆಡ್ಬೇಕಾಗ್ಯದ, ಮಟಕ ಆಡ್ಬೇಕಾಗ್ಯದ. ಏ ರಾಮಣ್ಣ, ಮತ್ತೆಲ್ಲ ಏನ್ ಮಾಡುದ್ರಿ? ಇರುತ್ತಾಗ ಹಿಂಗೆಲ್ಲ ಎಂಜಾಯ್ ಮಾಡಿ ಹೋಗುದು. ನಿನಗತ್ತಿನ ಏನತ್ತ ಬರಬರಿ ನಿಂದು ಒಂದು ಲೆಕ್ಕ ಬರಬರಿನೇ ಅದ. ಬರೋಬರ್ನಿ ಅಂದ್ರೆ ನಾಳೆ ಹೊಂಟೇವ್ರ ರಾಹುಲ್ ಮಾಸ್ತರ್ ಕಾರ್ ತಗೊಂಡು ಇಂಡಿಗೆ ಜಯಂಗೆ. ಇಲ್ಲ, ಒಳ್ಳೆ ಕೆಲಸದ, ಹಂಗಲ್ಲ. ಹೌದು. ಹುಟ್ಟಿ ಸಾಯುವ ನಡವರ್ಕ ಏನ್ ಮಾಡ್ಬೇಕು? ಬದುಕದ್ರಿ ಹೆಂಗ ಬದುಕಬೇಕು? ಹ್ಯಾಂಗ ಬದುಕ್ಬೇಕ್ರಿಪ್ಪ? ಹ್ಯಾಂಗ ಬದುಕ್ಬೇಕ್ರಿ? ಹುಟ್ಟಿ ಸಾಯುವ ನಡಬರ್ಕ ಹೆಂಗ ಬದುಕಬೇಕಂದ್ರ ಹ್ಯಾಂಗ್ರಿಪ್ಪ? ಹೆಂಗ ಕೇಳುವಂದ ಮಾತ ಬಾಳ ಜಲ್ದಿ ಹೇಳಿ ಮುಗಿಸೋದದ. ಹೇಳ್ರಿಲ್ಲ. ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ, ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ ಜಗತ್ತು ನಗುತ್ತಿತ್ತು, ಹುಟ್ಟದ ಮಾಡುತ್ತಿದ್ದ. ಹಾ, ಮಾತು ಲಕ್ಷಣ ಆಗಿಡ್ರಿ ನೋಡ್ರಿ ಅಂತ ಮಾತ. ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ ಹಾ ಜಗತ್ತು ನಕ್ಕದ, ಖರೆ ಖರೆ ಹುಟ್ಟದವ್ರು ಅಳತಾನ. ನನಗ ಗಂಡು ಹುಟ್ಟ್ಯಾದ ಅಂತ ಹೇಳಿ ಫುಲ್ ಹೌಸ್, ಮನಿ ಮಂದಿ ಎಲ್ಲ ಹೌಸ್ ಆಯ್ತು. ಹೌದಾ? ಊರಿಗೆ ಪೇಡೆ ಹಂಚದ್ರು, ಹೌದಿಲ್ಲ? ಹೌದು. ಖರೆ ಮುಂದ ಜೀವನ ಹೆಂಗಾಗಬೇಕು? ಹೋಗ್ಬೇಕಾದ್ರ ಹೆಂಗ ಆಗ್ಬೇಕ್ರಿ? ಇಡೀ ಜಗತ್ತೇ ಅಳಬೇಕು. ಈ ಮರ್ತ್ಯ ಬಿಟ್ಟು ಹೋಗಬೇಕಾದ್ರ ಇಡೀ ಜಗತ್ತೇ ಅಳಬೇಕು, ಹೋಗವು ನಕ್ಕೋತ್ ಹೋಗ್ಬೇಕು. ಹೌದಾ? ಇಂಥ ಜೀವನ ಈ ಭೂಮಿ ತಲೆ ಮ್ಯಾಗ ಯಾರೇ ಮಾಡಿ ಹೋಗಿದ್ರ, ಯಾವ ನನ್ನಪ್ಪ ಯೋಗಾಶ್ರಮದ ಸಿದ್ದೇಶ್ವರ ಮಹಾತ್ಮರು ಈ ಭೂಮಿ ತಲೆ ಮ್ಯಾಗ ಇಂಥ ಜೀವನ ಮಾಡಿ ಹೋಗ್ಯಾರ ಶಬದಾಗ ಕೈ ಎತ್ತಿ ಹೇಳೋದು. ಶಬಾಷ್. ನೋಡ್ರಿ, ಹೌದು. ಬರಬೇಕಾದ್ರ ಅಪ್ಪಾಜಿ ಅವ್ರ ಮರ್ತಕ್ಕ ಹೌದಲ್ಲ, ಕೂಸಿದ್ದಾಗ ಅಳ್ಕೋತೇ ಬಂದ್ರು, ಹೋಗು ಮುಂದ ಅವ್ರು ನಕ್ಕೋತ್ ಹೋದ್ರು, ಜಗತ್ತದನ್ನ ಜನರಿಗೆಲ್ಲ ಅಳಿಸಿ ಹೋದ್ರು. ಹೌದು. ಅಪ್ಪಾಜಿ ಅವ್ರದೊಂದು ಸಿದ್ಧಾಂತ ಇತ್ತಂತ. ಹೆಂಗ್ರಿ? ಏನು ಸಿದ್ಧಾಂತ? ಏನ್ರಿಪ್ಪ? ಇವತ್ತು ಯಾವುದೇ ಊರಿಗೆ ಪ್ರವಚನ ಹೇಳಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವರು ಹೋದ್ರಂದ್ರ ಅಲ್ಲಿ 9 ದಿನ ಹೇಳಿ, 11 ದಿನ ಹೇಳಿ, 21 ದಿನ ಹೇಳಿ, ಒಟ್ಟ 1 ತಿಂಗಳ ಪ್ರವಚನ ಅಪ್ಪಾಜಿ ಅವರು ಹೇಳಕ್ಕ ಹೋದ್ರಂದ್ರ ಮೊದಲ ಆ ಪ್ರವಚನ ಹೇಳಕ್ಕ ಬಾತಿಯನ್ನು ಕರೀಲಕ್ಕ ಕಮಿಟಿ ಅವರು ಬಂದಿರ್ತಾರಲ್ಲ, ಆ ಕಮಿಟಿ ಅವ್ರಿಗೆ ಏನ್ ಹೇಳ್ತೀರಿಪ್ಪ? ಏನ್ ಹೇಳ್ತಿದ್ರ ಮಾತಂದ್ರ, ಏನು ತಮ್ಮವರೆಲ್ಲ ನಿಮ್ಮ ಊರಾಗ 8 ದಿನ ಪ್ರವಚನ ಹೇಳ್ತೀನಿ ಅನ್ನೋದು ಮಾತು ಅಲ್ಲ, ಅದು ಮಾತ್ರ ಅಲ್ಲ. ನಾ 8 ದಿನ ಹೇಳ್ತೀನಿ, 8 ದಿನ ನಿಮ್ಮೂರಾಗ ಅನ್ನದಾಸಾಗಿಟ್ರೆ ಮಾತ್ರ ನಿಮ್ಮೂರಾಗ ಪ್ರವಚನ ಹೇಳ್ತೀನಿ, ಇಲ್ಲಿಕಂದ್ರೆ ನಾ ಪ್ರವಚನ ಹೇಳೋದಿಲ್ಲ ಅಂತ ಹೇಳ್ತಿದ್ರ ಸಿದ್ದೇಶ್ವರಪ್ಪಾಜಿ ಅವರು. ಹೌದು. ಅದಕ್ಕೆ ಇನ್ನ ಆತ್ಮೀಯ ಬಂಧುಗಳೇ, ಹೌದು, ಈ ಕರೆಕ್ಟ್ ಅದ ನೋಡ್ರಿ. ಹೌದು, ಹಂಗೇನ 10 ಕರೆಕ್ಟ್ ಆತವ್ರಿ. ಹೌದಿಲ್ಲ? ಹೌದು. ಅದಕ್ಕೆ ಇರ್ಲಿ. ಇನ್ನ ವಿಷಯದ ಕಡೆ ಬರೋನು. ಬರ್ರಿ ಅಲ್ರಿಪ್ಪ, ಅವನಿಗೆ ಗೊತ್ತಾಯ್ತು ಹೈರಾಣ. ಹೌದಲ್ಲ? ವಿಷಯ ಹೆಂಗ ನಡೆದಾವ? ಹೆಂಗ ನಡೆದವ್ರಿಪ್ಪ? ಏನೇನ ನಡೆದಾವ? ಏನೇನು? ಒಂದು ಪ್ರಯತ್ನ, ಒಂದು ಪ್ರಾರಬ್ಧ, 2 ಅವರು ವಿದ್ದ ಭೂಮಿಯಾಗ ಇಳಿದು ಏನ್ ಹಿಡಿದ್ರಿಪ್ಪ? ಬಾಳ ಚಂದ ಬಾಣ ಬಿಟ್ಟಾರ. ನೀ 100 ಬಾಣ ಬಿಡು ಅಂದಿ ಅತ್ತ 100 ಪೈಕಿ ಒಂದು 10-15 ಬಿಟ್ಟಾರೆ. ಇನ್ನ 10-15 ಉಳ್ದವ್ರ ಹಂಗೆ ಇನ್ನ ಅದಾವ, ಉಳಿಲಿ. ಮಾಸ್ತಾರ್ ಅವ್ರು ಹೇಳಿದ್ರವ್ರು ಏನತ್ರಿ? ಪ್ರಯತ್ನ ಮಾಡಿದ್ರೆ ಫಲ ಅದ. ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಅದ. ಯಾಕ್ರಿ ಹೇಳ್ಯಾರ ಮಾಸ್ತಾರ? ಭೂದ್ಯಾಳದವನ ಜೋಡಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಟ್ಟು ಮಾತಾಡು.
ನಾ ಮಂದಿ ಮನ್ಯಾಗ ಹೋಗಿ ಕೇಳವಲ್ಲ, ನಿಮ್ಮ ಮನೆ ಸುದ್ದಿನೇ ನಿನಗೆ ಕೇಳ್ತೀನಿ. ಪ್ರಯತ್ನ ಮಾಡಿದ್ರ ಫಲ ಅದಂದಿ. ಹಾ ಹೌದಿಲ್ಲ? ಇರ್ರಿ 12 ವರ್ಷ ಗುಡ್ಡಕ್ಕೆ ಕೊಂತೆವ ಪ್ರಯತ್ನ ಮಾಡಿದಳು. ಏನತ್ತ ಫಲ ಸಿಗುತ್ತಾದತ್ತಿ ಹೇಳಿ. ಹೌದು ಹೌದಿಲ್ಲ? ಹೌದು. ಕೊಂತೂಬಾಯಿಗೆ ಕೊಡುವಂತ ಫಲ ಅಂಶದ ಮುತ್ತೆ ಪ್ರಯತ್ನ ಮಾಡ್ಲಾರ್ದಕ್ಕೆ ಕೊಟ್ಟಾನ ಕನಬಾಯಿಗೆ. ಇದು ಪ್ರಯತ್ನ ಅಲ್ಲಪ್ಪ, ಪ್ರಾರಬ್ಧದ. ಯಾರ ಹನಿ ಬಾರ್ದಾಗ ಇರ್ತದ, ಯಾರ ಹಣೆ ಬರ್ದಾಗ ಯಾರಿಗೆ ಏನು ಸಿಗುತ್ತಾದ ಅದು ಸಿಗಲೇಬೇಕು. ಹೌದ್ ಹೌದು. ಹೇಳಿದನು ಮುಂದಿನ ಸಂಧಿಗೆ ಏನಂತ? ಕೊಂತುಬಾಯಿ ದುಡ್ದಕ್ಕಿ, ಕಣಬಾಯಿ ಪಡದಕ್ಕಿ. ಕನಬಾಯಿಗೆ ಯಾಕೆ ಕೂಸು ಕೊಟ್ಟ ಅಂಶದ ಮುತ್ಯ? ಒಂದು ಪ್ರಯತ್ನ ರಗಡು ಮಾಡ್ಯಾಳ. ಹೌದು ಹೌದು. ಕರೆ ಯಾರು ಹೇಳಿದ್ ನೋಡು, ಹೊಟ್ಟೆ ಟೇಸ್ಬಿಟ್ಟು. ನಾನು ಹೇಳೋದಲ್ಲ, ಇಲ್ಲೇ ಕುಂಡ್ರದ್ ನೀವಿಬ್ರು. ಇಲ್ಲೇ ಕುಂದ್ರೋದು. ಹೌದು ಹೌದು. ಏನು ಸಿದ್ಧಾಟಿಗೆ ಮಾತಾಡೋದಿ, ಬೆಕ್ಕದ ಮಾತಾಡು. ಅಲ್ಲಿಂದ ಏನೌದ ಅಲ್ಲಿ ನಾಳೆಗೆ ಹೇಳಿತಕ್ಕ ಕರೆ ನಾವು ಹೋಗೋದಟ್ಟೆ ಮನೆಗೆ. ಏನು ಕೇಳಿ ನೀ ಒಂದೊಂದು ಬಿಚ್ಚಿ 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 ಹೇಳ್ಬೇಕು ನೀ. ಹೌದಾ? ಸ್ವಚ್ಛವಾಗಿ ಮುಚ್ಚಿದ್ದ ಮಾತು ಬಿಚ್ಚಿ ಹೇಳಬೇಕು ಈ ವಿಷಯ. ಯಾಕ್ರಿ ಹಿರಿಯರೆಲ್ಲ ಬಾಳ ಚಂದ ಕೂಡಿರಿ. ಹೌದಲ್ಲ, ಬರಬರಿ ಮಾತ. ಇದು ಪ್ರಯತ್ನ ಕೊಂತುಬಾಯಿ 12 ವರ್ಷ ಮಾಡ್ಯಾಳ. ಖರೇ ಮಾವ ಇಂದು ಕೊಟ್ಟಾನ, ನಾಳಿಗೆ ಕೊಟ್ಟಾನ, ನಾಡ್ದ ಕೊಟ್ಟಾನ ಕಾಲಕ್ಕ. ಹೌದು. ಪ್ರಯತ್ನ ಕೆಲಸ ಕೊಡ್ಲಿಲ್ಲ, ಪ್ರಾರಬ್ಧನೆ ಗೆದಿತ್ತು. ಎಲ್ಲಿ? ಎಲ್ಲಿ? ನಿನ್ನ ಮನ್ಯಾಗ ಆದ ಸುದ್ದಿ. ಹೌದು. ಹೇಳ ಮುಂದಿನ ಸಂಧಿಗೆ ಇದ್ರಾಗ ಬಿಡಿಸಿ. ಇಲ್ಲೇ ಕುಂಡಿರ್ತೇವು. ಹಾ, ಯಾಕ ಇದು ನಿನ್ನ ಬಾಡ್ಡಿ ಪಾಯ ಬಿತ್ತಿಲ್ಲಿ, ಇನ್ನು ಮನಿ ಕಟ್ಟಬೇಡ. ಹಾ, ಇನ್ನು ಚಾಲು. ಪ್ರಯತ್ನ ಮಾಡಿದ್ರ ಫಲ ಆದತ್ ಹೇಳಿದಿ. ಹೌದಲ್ಲ, ನಿನ್ನ ಪಾಯನೆ ಕಚ್ ಹಾಕಿನಿ, ಇನ್ನು ಮನಿನೇ ನೀ ಕಟ್ಟಲಕ್ ಹೋಗ್ಬೇಡ ತಿನ್ನ. ಮತ್ ಇರುದೇಲ್ರಿ. ಹೌದಿಲ್ಲ? ಹೌದು. ಹಿಂಗ ಯಾಕಪ್ಪ ಅಂದ್ರ ಕತ್ರಿ ಪೇಚ್ ಹೋಗದೇವಂದ್ರ ಬೂದ್ಯಾಳದವ್ರದ್ದು ಹಿಂಗೆ. ಯಾ ಪೇಚ? ಕತ್ರಿ ಪೇಚ್ ಅತ್ತಾರೆ. ವಾ ಡೇಂಜರ್ ರೀ ಅದು. ಹೌದಿಲ್ಲ? ಹೌದು. ಅದಕ್ಕೆ ಕೇಳ ಮಾತ ಹಾ, ನಮ್ಮದು ಹೆಂಗದ? ಹೆಂಗ? ಹಣೆ ಬರದಾನ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ. ತಿಳಿದಿಲ್ಲ. ಭೋಗದಾಟ ಯಾರ ಕೈಯಾಗೂ ಸಿಕ್ಕಿಲ್ಲ. ಹೌದಾ? ಹಣೆ ಏನು ನೌಕರಿ ಹಚ್ಚಬೇಕಂತ ಪುನಾಕೋ ಕಳಿಸೋದ್ರಿ. ಹೌದು, ರಗಡ್ ಪ್ರಯತ್ನ ಮಾಡ್ಯಾರ್ರಿ. ಕಾಕ ರಗಡು ಪ್ರಯತ್ನ ಮಾಡ್ದ. ಲಕ್ಷ ಗಟ್ಲಿಗೆ ರೊಕ್ಕ ಸುರ್ವೇರಿ. ಹೌದಿಲ್ಲ? ಹೌದಲ್ಲ. ಕರೆ ಇವನು ಪ್ರಾರಬ್ಧ ಕರ್ಮ ಅಂಶದ ಮುತ್ಯನ ಆಳಾಗಿ ದುಡಿಯೋದ. ನೀ ಏನು ಮಾಡವ, ನೀ ಮಾಡಂಗೆ ಮಾಡೋದು, ಆಗಂಗೆ ಆಗೋದು. ಹೌದ್ ಹೌದಲ್ಲ. ಎಷ್ಟು ಪ್ರಯತ್ನ ಮಾಡ್ರಿ, ಏನ್ ಮಾಡೋದು? ಈಶಾಯ ಬಿಡಿಸು, ಹೌದ್ ಹೌದ್ ಅನ್ಬೇಕು ಜನ. ಗೊತ್ತ ಜನ ಹೌದ್ ಹೌದ್ ಅನ್ಬೇಕು. ಏನ್ ಹೇಳ್ದಿ? ಏನ್ ಹೇಳಿದ್ರು? ವಾಲ್ಯ ಕೋಳ್ಯ ಹೋಗಿ ವಾಲ್ಮೀಕಿ ಆದ, ಅದು ಪ್ರಯತ್ನ. ಎಲ್ಲಿ ಆದಲ್ಲಿ ಪ್ರಯತ್ನ ನೋಡ್ರಿ. ಏನು ಪ್ರಯತ್ನ ಅದ ಅದ್ರಾಗ? ಏನದ್ರಿ? ಅವನ ಪ್ರಾರಬ್ಧ ಕರ್ಮ ಅವ ಬದಲಾಗೋದಿತ್ತು. ಹೌದಾ? ಅವನ ಪ್ರಾರಬ್ಧ ಕರ್ಮ ಅವ ಬದಲಾಗೋದಿತ್ತು. ಅವನ ಹಣೆ ಬರದಾಗ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಹೌದೌದು ರಾಮಾಯಣ ಬರಿ ಅಂತ ಹೇಳಿ ಅವನ ಹಣೆ ಬರದಾಗ ಬರೆದಿದ್ದ. ಹೌದು. ನಾರದ ಮುನಿಗಳು ಬಂದು ಹೇಳಿದ್ರೇನ್ರಿ? ಹೌದಿಲ್ಲ? ಹೌದಲ್ಲ. ನಾರದ ಮುನಿ ಹೇಳಿದಾಗ ಅವಾಗ ಇದು ರಾಮಾಯಣ ರಚಿಸ್ಯಾನ. ಹೌದು. ಇದು ಯಾರಿಗೂ ಸಿಕ್ಕಿಲ್ಲ. ಹೌದಲ್ಲ. ಇನ್ನೊಂದು ಉದಾಹರಣೆ ಕೊಟ್ರೆ ಹ್ಯಾಂಗ ಕೊಡ್ಬೇಕು? ಹ್ಯಾಂಗ ಕೊಡ್ಬೇಕ್ರಿಪ್ಪ? ಖರೆ ಹೌದು. ಪ್ರಾರಬ್ಧ ಶನಿ ಪ್ರಯತ್ನ ಹೈದಿರಬಾರ್ದು, ಪ್ರಯತ್ನದ ಶನಿ ಪ್ರಾರಬ್ಧ ಹೈದಿರಬಾರ್ದು. ಹೌದ್ ಹೌದು. ಇಂಥದ್ ಕೊಡ್ಬೇಕು ಉದಾಹರಣೆ. ನಿನ್ನ ಭೂಮಿಯಾಗ ನಿತ್ಯ ನೀ ನನಗ ಬಾಣ ಬಿಡು, ಈ ಭೂಮಿಯಾಗ ಬಿಟ್ಟು ಇಚ್ಛಾ ಕಡಿ ಬರಬೇಡ. ಹಾ, ಇನ್ನ ಅಚ್ಚಾ ಕಡಿ ನಾ ಬರುದು. ಶಾಬಾಸ್. ಹೌದಿಲ್ಲ? ಬಿಡ್ರಿ ಬಾ ನಿಮ್ಮ. ಇನ್ನ ಹೆಂಗ ಕೇಳು? ಹೆಂಗ? ಸಂತ ತುಕಾರಾಮ ಮಹಾರಾಜರು ಹೌದು. ಪ್ರತಿ ವರ್ಷ ಅವರು ದಿಂಡಿ ತಗೊಂಡು ಎಲ್ಲಿಗೆ ಹೋಗೋರು? ಪಂಡ್ರಾಪುರ್ ಇಟ್ಟಲನ ದರ್ಶನಕ್ಕೆ ಹೋಗವರು. ಹೋಗಬೇಕಾದ್ರೂ ಉಟ್ಟಿಗೆ ಅನ್ನಂತ ಊರ ಅಲ್ಲಿ ಒಬ್ಬ ಭಕ್ತಿದ್ದ. ಭಕ್ತನ ಮನೆಗೆ ಹೈದ ಪ್ರಸಾದ ಮಾಡಿ ಅವರು ಪಂಡ್ರಾಪುರಕ್ಕೆ ಹೋಗವರು. ಅವಾಗ ಏನೈತ್ರಿಪ್ಪ? ಹಿಂಗ ವರ್ಷ ಹೋಗವರು. ಹೌದು. ಒಂದು ವರ್ಷ ಏನಾಯ್ತು? ಸತಿಪತಿ ತುಕಾರಾಮ್ ಮಹಾರಾಜರ ದಿಂಡಿ ಬರ್ತಾದ ಅನ್ನೋದ್ರಾಗ ಮನಿ ಒಳಗ ಅಮೃತದ ಅಡಿಗೆ ತಯಾರ ಮಾಡಿ ತುಕಾರಾಮ್ ಮಹಾರಾಜರ ದಿಂಡಿಗೆಲ್ಲ ಉಣಿಸಿ ಕಳಿಸವರು. ಹೌದು. ಒಂದು ವರ್ಷ ತುಕಾರಾಮ ಮಹಾರಾಜರ ದಿಂಡಿ ಇನ್ನು ಊರ ಮ್ಯಾಗ ಹೊಂಟಾದ. ಅವಾಗ ಸತಿಪತಿಗೆ ಸುದ್ದಿ ಬತ್ತು, ತುಕಾರಾಮ್ ಮಹಾರಾಜರ ದಿಂಡಿ ತಗೊಂಡು ಹೊಂಟಾರ. ಹೊಂಟಾರ. ಇನ್ನು ಅಡಿಗೆ ಮಾಡ್ಬೇಕಾಗ್ಯದ.
ಮನ್ಯಾಗ ಇಬ್ರು ಕೂಡ ಅಡಿಗೆ ಮಾಡೋನು. ಅಡಿಗೆ ತಯಾರಾಗ್ಯಾದ. ತುಕಾರಾಮ್ ಮಹಾರಾಜರ ದಿಂಡಿ ಬಂದ್ರೆ ಇನ್ನು ಪ್ರಸಾದ ಹಾಕಬೇಕತ್ತಾರ. ಅಂಗಳದಾಗ ಆಡ್ತಿರ್ತಕ್ಕಂಥ 5 ವರ್ಷದ ಕೂಸಿಗೆ ಇಶ ತುಂಬಿದ ಸರ್ಪ ಕಚ್ಚಿ ಕೂಸಿನ ಜೀವ ಹೋಯ್ತು ನೋಡ್ರಿ. ಹೋಯ್ತು. ಅವಾಗ ಹೋದ ಮ್ಯಾಗ ಏನೈತ್ರಿಪ್ಪ? ಕರೆ ಗಂಡ ಹೇಳ್ತಿ ಹೋಗಿ ಹೌದು, ಇವತ್ತು ನಮ್ಮ ಅನ್ನದಾಸೋಹಕ್ಕೆ ಭಂಗ ತರಬ್ಯಾಡ್ದು. ಹೌದು ಅತ್ತ ತಿಳ್ಕೊಂಡು ಕೂಸಿನ ಒಯ್ದು ಅವಾಗ ಮುಚ್ಚಿಟ್ರು. ನೋಡ್ರಿಪ್ಪ, ಸತ್ತು ಕೂಸಿನ ಒಯ್ದು ಮುಚ್ಚಿಟ್ರು. ಹೌದು. ತುಕಾರಾಮ್ ಮಹಾರಾಜರ ದಿಂಡಿ ಎಲ್ಲ ಬತ್ತು. ಅವಾಗ ನೀರು ಕೊಟ್ರು, ಕೈಕಾಲು ತಕ್ಕೊಂಡ್ರು. ಹೌದು, ಸಾಲು ಪಂಕ್ತಿ ಸಾಲು ಕೂತು ಪ್ರಸಾದ ನಡೀತು. ಅವಾಗ ಏನೈತ್ರಿ? ತುಕಾರಾಮ್ ಮಹಾರಾಜರಂದ್ರತ್ತ, ಏನತ್ತ? ತಾಯಿ ತಾಯಿ, ಹೋದ ವರ್ಷ ನಾವು ಪಂಡ್ರಾಪುರಕ್ಕೆ ಹೋಗಬೇಕಾದ್ರ ನಿನ್ನ ಮನಿ ಒಳಗ ಒಬ್ಬ ಮಗ ಆಡ್ತಿದ್ದ. ಕರೆ ಯಾಕ ಹುಡುಗ ಕಾಣವಲ್ದಲ್ಲ? ಹುಡುಗ ಕಾಣವಲ್ದಲ್ಲ? ಎಲ್ಲಿ ಹೋಗ್ಯಾನ? ಎಲ್ಲಿ ಹೋಗ್ಯಾನ ತಾಯಿ ಹುಡುಗ? ಕಣ್ಣಾನ ನೀರು ತಟ್ಟನಂಗ ಕಳೆದು ತುಕಾರಾಮ್ ಮಹಾರಾಜರ ತಾಟಿನ್ಯಾಗ ಬಿತ್ತು. ಹೌದು, ತುಕಾರಾಮ್ ಮಹಾರಾಜರಿಗೆ ಶೆಟ್ಲ್ ಹೊಡೆದಂಗಾಯ್ತು. ಹೌದು. ಯಾಕವಾ ಅಂದ. ಯಾಕವಾ ಕಣ್ಣೀರ್ ಯಾಕ? ಯಪ್ಪ ಯಪ್ಪ, ಪಂಡ್ರಾಪುರ ಇಟ್ಟಲ್ಲ ನಮ್ಮ ಮ್ಯಾಗ ಶಿಟ್ಟಿಗೇರ್ಯಾನ. ಅಂಗಳದಾಗ ಆಡ್ತಿರ್ತಕ್ಕಂಥ 5 ತಿಂಗಳ ಕೂಸಿಗೆ ಹಾವು ಕಡದ ಪ್ರಾಣ ಹೋಗ್ಯಾದ. ಇನ್ನು ನಮ್ಮ ದಾಸೋಗಕ್ಕೆ ಭಂಗ ತರಬಾರ್ದಂತೇಳಿ ಕೂಸಿನಿ ಹಣ ಒಯ್ದು ಮುಚ್ಚಿಟ್ಟಿದ್ದೆವು. ಮುಚ್ಚಿಟ್ಟು ನಿಮಗ್ ಕುಣಿಸಿದೇವಪ್ಪ. ಅವಾಗ ತುಕಾರಾಮ್ ಮಹಾರಾಜರಂದ್ರತ್ತ, ಏನತ್ತ? ಏನು ಮಾಡೋದವ? ಏನಿವ? ಅವನು ಭೋಗದಾಗೆ ಅಟ್ಟೆ ಬರ್ದಾದ. ನೋಡ್ರಿ, ನೋಡು, ಅವನ ಹಣೆ ಬರ್ದಾಗೆ ಅಟ್ಟೆ ಬರ್ದದ. ಅವನ ಪ್ರಾರಬ್ಧ ಕರ್ಮಿ ಅಟ್ಟೆ ಅದ. ಹೌದಲ್ಲ? ಕರೆ ನೋಡೋನು ಇಟ್ಟಕ್ಕೆ ಅವನ ಪ್ರಾರಬ್ಧ ಕರ್ಮ ಅಂತ್ಯ ಆಗೋದದು. ಏನು ಮುಂದ ಒರೆಸೋದದು. ನೋಡು, ತಗೊಂಬ ನಿನ್ನ ಮಗನ ಮಾರಿ ನೋಡು. ಅಂದ ಕಾಲಕ್ಕ ತಾಯಿ ತಂದು ಹಾಕುದು. ಅವಾಗ ಮಗನ ಪ್ರಾಣ ಹೋಗ್ಯಾದ. ಮಗನ ಪ್ರಾಣ ಹೋಗ್ಯಾದ. ಹೌದು, ಪ್ರಾಣ ಹೋಗೋದ ಕಾಲಕ್ಕೆ ಎಲ್ಲಾ ದಿಂಡಿ ಪ್ರಸಾದ ಮಾಡುದು ಬಿಟ್ಟು ಎದ್ದು ನಿತ್ತು. ಹೌದು, ಕೂಸಿನ ಮಾರಿ ನೋಡ್ತಾರ. ಕೂಸಿನ ಮಾರಿ ನೋಡಿ ಎದ್ದು ನಿತ್ರು. ಅವಾಗ ನಾವು ಹೋಗುವಂತ ಹಾದಿ ಒಳಗ ಇಂಥದೊಂದು ದುರ್ಘಟನೆ ನಡೆದಾದಂದ್ರೆ ನಾವು ಪಂಡ್ರಾಪುರಕ್ಕೆ ಹೋಗೋದು ಬೇಡ, ಇದು ಗುರುವಿಗೆ ಕೆಟ್ಟ ಹೆಸರು ಅಂತೇಳಿ ಬಂದಿರ್ತಕ್ಕಂಥ ದಿಂಡಿ ಹೊಳ್ಳಿ ಹೋಲಕ್ ನಿತ್ತು. ಅವಾಗ ಏನೈತ್ರಿಪ್ಪ? ಅವಾಗ ಪಂಡ್ರಾಪುರ ಇಟ್ಟಲ ಆಕಾಶವಾಣಿ ಮುಖಾಂತರ ತುಕಾರಾಮ್ ಮಹಾರಾಜರಿಗೆ ಹೇಳದನತ್ತ. ಏನತ್ತ? ಏ ಹುಚ್ಚ, ಓ, ಆ ಕೂಸಿನ ಪ್ರಾರಬ್ಧ, ಆ ಕೂಸಿನ ಹಣೆ ಬರ ಇನ್ನ ಮುಂದುವರಿಯೋದು. ಕೂಸ ಸತ್ತಿಲ್ಲ, ಯಾಕೆ ಹೊಂಟಿರಿ? ಕೂಸಿಗೆ ನಿತ್ಯ ಹತ್ಯದ. ಮಕ್ಕೊಂಡದ ಕೂಸ ಮಕ್ಕೊಂಡದ, ಯಾಕೆ ಹೊಂಟಿರಿ ಅಂದ ಕಾಲಕ್ಕ ಅವಾಗ ಖರೆ ತಾಯಿ ಅಂದತ್ತ ಅಳ್ಳಾಕತ್ತಾಳ ಜೋರಾಗಿ. ಹೌದೌದು. ತುಕಾರಾಮ ಮಹಾರಾಜರು ತಿರುಗಿ ನೋಡ್ತಾರ, ಮಕ್ಕೊಂಡಿರ್ತಕ್ಕಂಥ ಕೂಸು ಕಣ್ಣು ತೆರೆದದ. ಅವಾಗ ತುಕಾರಾಮ್ ಮಹಾರಾಜರು ಹೇಳಿದ್ರತ್ತ, ಇವನ ಹಣೆ ಬರ್ದಾಗ ಇವ ಬದುಕಿ ಉಳಿಯದ ತಾಯಿ ಇನ್ನಾದ, ಇವನದಿಂದ ಜಗತ್ತು ಕಲ್ಯಾಣ ಆಗೋದಾದ ಹೇಳಿದ್. ಶಾಬಾಷ್ ಶಾಬಾಷ್. ಹೌದೌದು. ಯಾಕಪ್ಪ ಅಂತಂದ್ರ, ಯಾಕ್ರಿ? ನೋಡ್ರಿ, ಹಣೆ ಬರದನೆ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ. ಅವ ಸತ್ತಾನತೆ ತುಕಾರಾಮ್ ಮಹಾರಾಜ ತಿಳ್ಕೊಂಡ್ರ ಹೌದಲ್ಲ, ಕರೆ ಅಲ್ಲಿ ಪರಮಾತ್ಮ ಹೇಳ್ತಾನ ಇಟ್ಟೋಲಂದ. ಏನತ್ತ? ಅದು ಯಾರಿಗೆ ಸಿಕ್ಕಿಲ್ಲ. ಇನ್ನ ಬದಕವದಾನ, ಅದು ಯಾರಿಗೆ ಸಿಕ್ಕಿಲ್ಲ. ಹೌದಿಲ್ಲ? ಹೌದಲ್ಲ. ಈಶೆಯ ಪ್ರಯತ್ನಕ್ಕೆ ಸನೆ ಬರಬಾರದು. ಹಾವು ರಗಡು ಪ್ರಯತ್ನ ಮಾಡಿ ಕೆಡಿತ ಕರೆ ಪ್ರಾರಬ್ಧ ಅವನು ಉಳಿಸ್ತಿ. ಹೌದಲ್ಲ? ಅದಕ್ಕೆ ರಾಹುಲ್ ಮಾಸ್ತರ್ ಅವರ ನಿಮಗೊಂದು ವಿನಂತಿ ಅದ. ಯಾನ್ರಿಪ್ಪ? ಯಾರು ಹೇಳ ಮುಂದಿನ ಸಂದಿಗೆ ಬಾಣ. ಹೌದಿಲ್ಲ? ಹೌದಾ? ಬೆಕ್ಕದ ಬಾಣ ಬಿಡು, ಹೆಂಗ್ ನಿರ್ತದವ್ ನೋಡ್ ನನ್ನ ಬಾಣ. ಹಂಗ್ಯ ಪ್ರಯತ್ನದಿಂದ ಫಲ ಅಂದಿದಿ. ಹೊಳ್ಳಿ ಹೇಳ್ತೀನಿ, ನೀನು ಬಾಣದ ವಿಷಯ. ನೀ ಬಿಟ್ಟು ಬಾಣ ಮುರಿದೇ ಹೋಗಿತ್ತೀನಿ ನಾ. ಬೆಕ್ಕದಟ್ ಬಿಡು. 100 ಬಾಣ ಬಿಡುದಕ್ಕಿಂತ ಒಂದೇ ಬಾಣ ನಿರ್ತ ಬಿಟ್ರಿ ಎದೆ ಹೊಡೆದ್ರೆ ಬದ ಪಾರಾಗಬೇಕು. ಹೌದಾ? ಏನ್ ಹೇಳ್ಯಾರ? ಏನು? ಪ್ರಯತ್ನದಿಂದ ಫಲ ಅಂದಿದಿ, ಕೊಂತ್ಯವಾಗಿ ಯಾಕೆ ಫಲ ಸಿಗಲಿಲ್ಲ, ಇದು ಒಂದು ಬಾಣ ನೀ ದಾಟಿ ಹೋಗು. ಹೌದು. ಹೌದಿಲ್ಲ? ಹೌದೌದು. ಎಲ್ಲಿ